ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ, ಆನೆಗೆ ಹತ್ರ ಬರ್ಬಾರ್ದು ಈ ಜಗ್ಗುನ ಆನೆಗೆ ಅಡ್ಡ ಬರ್ಬಾರ್ದು ಈ ಜಗ್ಗುನ ಎದುರಾಕೊಂಬಾರ್ದು. ಯಾಕಂದ್ರೆ ನಿಜವಾಗ್ಲೂ ಹೇಳ್ಬಿಡ್ತೀನಿ ಅಣ್ಣ, ನನ್ಗಿರೋದು ಎರಡು ಮುಖ. ಒಡೆಯ ಅಂದ್ರೆ ಅಭಿಮಾನ, ಅಂಬರೀಷ ಅಂದ್ರೆ ಯಜಮಾನ. ಥ್ಯಾಂಕ್ ಯು ಚಿನ್ನ. ಇವಾಗ 4 ವರ್ಷಕ್ಕೊಮ್ಮೆ ಮಳೆ ಬರಲಿಲ್ಲ ಅಂದರೆ ಕಾವೇರಿ ಗಲಾಟೆ ಆಗುತ್ತೆ, ಅಂದರೆ ಸಮಸ್ಯೆ ಬರುತ್ತೆ. ಹಾಗೆ ವರ್ಷಕ್ಕೆ 4 ಫಿಲಮ್ ಬಂದರೆ ಫ್ಯಾನ್ಸ್ ವಾರ್ ನಡೆಯುತ್ತೆ. ಅಂದರೆ ಫ್ಯಾನ್ಸ್ ವಾರ್ ಅಂದರೆ ಒಂದು ಗುಂಪಿಗೆ ಮತ್ತು ಇನ್ನೊಂದು ಗುಂಪಿಗೆ ಘರ್ಷಣೆ ಆಗೋದು. ಅವಾಗ ಒಂದು ಗುಂಪು ಹೇಳುತ್ತೆ ಎಷ್ಟು ಕೋಟಿಗಿದ್ದೀರಾ ಹೇಳ್ರಿ ನಾನು ಕೊಂಡ್ಕೊತೀನಿ ಅಂತ ಒಂದು ಗುಂಪು ಹೇಳುತ್ತೆ. ಅವಾಗ ಇನ್ನೊಂದು ಗುಂಪು ಹೇಳುತ್ತೆ ಕೋಟಿ ಅಲ್ಲ ಕೋಟಿಗೂ ಡಬಲ್ ಕೊಡ್ತೀನಿ ಏನಂತೀರಾ ಅಂತ ಇನ್ನೊಂದು ಗುಂಪು ಹೇಳುತ್ತೆ. ಆವಾಗ ಗುಂಪಿಗೆ ಘರ್ಷಣೆ ಆಗಿ ಹಂಗೆ ಮಾತು ಮೇಲೆ ಮಾತು ಬರ್ತಾ ಬರ್ತಾ ತಾಯಿನಿಂದನೇ ಬರುತ್ತೆ. ಅಂದರೆ ತಾಯಿನಿಂದನೇ ಅಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಮಕ್ಕಳು ಬಾಯಲ್ಲಿ ಬರಬಾರ್ದು, ಅದು ಗೊತ್ತು ತಾನೇ ಎಲ್ಲರಿಗೂ ಬರುತ್ತೆ. ಅವಾಗ ಭೂಮಿ ತಾಯಿ ಹೇಳುತ್ತಂತೆ ಯಾಕ್ರಪ್ಪ ಕೋಟಿ ಲಕ್ಷ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ, 1 ರೂಪಾಯಿ ತಗೊಳಲ್ಲ ಫ್ರೀಯಾಗಿ ಒಳಗಡೆ ಕರ್ಕೊಂಡೀನಿ ಬರ್ರಿ ಅಂತ ಹೇಳುತ್ತೆ ಭೂಮಿ ತಾಯಿ. ಅವಾಗ ಯಾರು ಮಾಡ್ತಾರೆ ಫ್ಯಾನ್ಸ್ ಮಾರು. ಅದಕ್ಕೆ ದಯವಿಟ್ಟು ಫ್ಯಾನ್ಸ್ ಮಾರ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನನ್ನ ಫ್ಯಾನ್ಸ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಈ ಹಿಂದೆ ಒಂದು ಸಿಡಿಲಿ 4 ಸಿನಿಮಾಗಳು ಬರ್ತಾ ಇತ್ತು, 2 ಅವರ್ ಅಂತ ಅಂದ್ರೂ 10 ಗಂಟೆ ಮೇಲೆ ಸಿನಿಮಾ ಆಗ್ತಿದ್ದು. ಆಗ ಇಲ್ಲದೆ ಫ್ಯಾನ್ಸ್ ಅವ್ರು ಈಗ ಯಾಕೆ ಜಾಸ್ತಿ ಆಯಿತು? ಆಗಿದ್ದು ಫ್ಯಾನ್ಸ್ ಅವ್ರು ಇವಾಗ ಎಂತ ಜಾಸ್ತಿ ಆಯಿತು ಅಂದರೆ ಅದು ಕ್ರೇಜು. ಯಾಕಂದ್ರೆ ಒಂದೇ ಸಿಡಿಲಿ 4 ಸಿನಿಮಾಗಳು ಬರ್ತಾ ಇತ್ತು. ಆಗಿಲ್ಲಿ ಯಾವ ಬೇರೆ ಬೇರೆ ಎಲ್ಲ ನಟರುಗಳದ್ದು ಸಿನಿಮಾ ಇರೋದು ಒಂದೇ ಸಿಡಿಲಿ 4 ಸಿನಿಮಾ ಅಂದರೆ 4 ಸಿಡಿಲಿ 4 ಸಿನಿಮಾ ಇರೋದು. ಆಗಿಲ್ಲರ ಫ್ಯಾನ್ಸ್ ಅವ್ರು ಈಗ ಜಾಸ್ತಿ ಆಯಿತು. ಯಾಕಂದ್ರೆ ಆಗಿನ ಕಾಲದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರು. ಆಗಿನ ಕಾಲದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರು. ಈಗಿನ ಕಾಲದಲ್ಲಿ ಆ ಥರ ಇದ್ರೆ ಈಗಲೂ ಆ ಥರನೇ ಇರ್ಬೋದಲ್ಲ ಎಲ್ಲರೂ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಮನೆದವ್ರು ನರಸಿಂಹ ಸ್ವಾಮಿನ ನೆನ್ಸ್ಕೊಂಡು ಎತ್ತಿದ್ರೆ ಗದೆ ಇಳಿಸಿದ್ರೆ ವದೆ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಶುರು ಮಾಡ್ತಾ ಇದ್ದೀನಿ. ಡಿ ಬಾಸ್ ಅಣ್ಣನೇ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು. ಯಾರು ಕುಬೇಡ ಸುಮ್ಮನೆ ಅವರು ಡೈಲಾಗ್ ಕಂಪ್ಲೀಟ್ ಆಗೋಣ ಸೈಲೆಂಟ್ ಆಗಿ ಇನ್ನ ಮೆಜೆಸ್ಟಿಕ್ ಇನ್ನ ಡೆವಿಲರಿ ಜೈಕಾರ ಹಾಕಿ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು. ಕ್ರೇಜ್ಗೆ ಕಿಂಗು, ವಾಟ್ ಟು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು. ಅಯ್ಯ ಅಂದ್ರೆ ಅಧಿಪತಿ, ಬೃಂದಾವನದ ಸಾರಥಿ, ಕರುನಾಡ ಭೂಪತಿ, ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ. ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಐಕೈಕ ನಟ, ಕನ್ನಡದ ಕಲಾವಿದ, ಕುರುಕ್ಷೇತ್ರದ ದುರ್ಯೋಧನ, ಈ ಕಲಿಯುಗದ ಅಕ್ಕಿಗೆ ಭತ್ತ ಕವಚ, ದಾನಕ್ಕೆ ದತ್ತ ಕವಚ, ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ. ಸುಟ್ಟರ ಇಟ್ಟಿಗೆ ಗಟ್ಟಿ, ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ. ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ, ಆನೆಗೆ ಎದುರ ಬರ್ಬಾರ್ದು ಈ ಜಗ್ಗುನ ಎದುರಾಕೊಂಬಾರ್ದು. ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಿ ಅಣ್ಣ, ನನ್ಗಿರೋದು 2 ಮುಖ. ಒಡೆಯ ಅಂದ್ರೆ ಅಭಿಮಾನ, ಅಂಬರೀಷ ಅಂದ್ರೆ ಯಜಮಾನ. ಥ್ಯಾಂಕ್ ಯು ಚಿನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.